ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಒಂದು ಮುಗಿತಪ್ಪ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಇನ್ನೊಂದು ಶುರುವಾಗತ್ತೆ. ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಅನ್ಸುತ್ತೆ. ಸ್ಟೀಲ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಡೀಲ್ ನಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲೆ ಭಾರಿ ಆರೋಪಗಳು ಬಂದವು. ಇದಕ್ಕೆ ಹೆದರ್ಕೊಂಡು ಸಿದ್ದರಾಮಯ್ಯ ಅವರು ಸ್ಟೀಲ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಪ್ಲಾನ್ ಅನ್ನೇ ಫ್ಲಾಪ್ ಮಾಡ್ಬಿಟ್ರು. ಆದ್ರೆ ಈಗ ಸ್ಟೀಲ್ ಬ್ರಿಡ್ಜ್ ಬದಲು ಎಲಿವೇಟೆಡ್ ರೋಡ್ ಬರತ್ತಂತೆ. ಇದಕ್ಕೇನ್ ಹೇಳ್ತಾರೆ, ಅಳಿಯ ಅಲ್ಲ ಮಗಳ ಗಂಡ ಅಂತ ಅಷ್ಟೇ. ಮಾಡಕ್ಕೆ ಬೇರೆ ಕೆಲ್ಸ ಇಲ್ದವರು ಹಿಂಗೆ ಅಂತೆ ಏನೋ ಮಾಡ್ಕೊಂಡು ಕೂತ್ಕೋತಾರೆ. ಒಂದಾದ್ಮೇಲೆ ಒಂದು ಶುರು ಮಾಡ್ತಾನೆ ಇರ್ತಾರೆ. ಉಕ್ಕಿನ ಸೇತುವೆ ಯೋಜನೆ ರದ್ದಾಗಿರೋದು, ಸ್ಟೀಲ್ ಫ್ಲೈಓವರ್ ಬೇಡ ಅಭಿಯಾನ ಪ್ರಾರಂಭಿಸಿ ಬೆಂಗಳೂರಿನ ಜನತೆಯ ಹೋರಾಟಕ್ಕೆ ಸಂದ ಜಯವಾದ್ರು ಈಗ್ಲೇ ಪಟಾಕಿ ಹಾರಿಸಿ ಸಿಹಿ ಹಂಚಿ ಸಂತಸ ಪಡಬೇಡಿ. ಬಸವೇಶ್ವರ ಸರ್ಕಲ್ ನಿಂದ ಹೆಬ್ಬಾಳದ ಎಸ್ಟಿ ಮಾಲ್ ವರೆಗೆ 6.7 ಕಿಲೋಮೀಟರ್ ಉದ್ದದ ಉಕ್ಕಿನ ಸೇತುವೆಗೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಕುಟುಂಬಕ್ಕೆ 65 ಕೋಟಿ ರೂಪಾಯಿ ಕಪ್ಪ ಕಾಣಿಕೆ ನೀಡಲಾಗಿದೆ ಅಂತ ಬಿಜೆಪಿ ಆರಂಭಿಸಿದ್ದ ಆರೋಪಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಯೋಜನೆಗೆ ಕೈ ಹಾಕಿದೆ. ಆ ಯೋಜನೆ ಏನಪ್ಪಾ ಅಂದ್ರೆ, ಹೆಬ್ಬಾಳದ ಎಸ್ಟಿ ಮಾಲ್ ನಿಂದ ಬಸವೇಶ್ವರ ನಗರ್ ಸರ್ಕಲ್ ವರ್ಗೂ ಸ್ಟೀಲ್ ಫ್ಲೈಓವರ್ ಬದಲು ಎಲಿವೇಟೆಡ್ ರೋಡ್ ಅನ್ನ ನಿರ್ಮಿಸಲು ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಅಳಿಯ ಅಲ್ಲ ಮಗಳ ಗಂಡ ಅಂತ ಅದಕ್ಕೆ ಹೇಳಿದ್ದು ನಾನು. ಉಕ್ಕಿನ ಸೇತುವೆ ಯೋಜನೆ ರದ್ದಾಗಿದ್ರಿಂದ ಕಿಕ್ ಬ್ಯಾಕ್ ಕತೆ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಇದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಮಾಡಿದ ಹೋರಾಟದ ಫಲ. ಸಂಪೂರ್ಣ ಯಶಸ್ಸು ಅವ್ರಿಗೆ ಸಿಗ್ಬೇಕು ಅಂತ ಕೆಲ ಬಿಜೆಪಿ ಶಾಸಕರು ಸಂಸದರು ಕ್ರೆಡಿಟ್ ತಗೊಳಕ್ಕೆ ನೋಡ್ತಿದ್ದಾರೆ. ಆದ್ರೆ ಅವ್ರಿಗೆ ನೆನ್ಪಿರ್ಬೇಕು, ಬೆಂಗಳೂರು ಜನತೆಯ ಹೋರಾಟ ಕೂಡ ಇದ್ರ ಹಿಂದೆ ಇದೆ ಅಂತ. ಸ್ಟೀಲ್ ಫ್ಲೈಓವರ್ ಬೇಡ ಅಂತ ಮಾನವ ಸರಪಳಿಯನ್ನೇ ನಿರ್ಮಿಸಲಾಗಿತ್ತು. ಸಹಿ ಅಭಿಯಾನ ಪ್ರಾರಂಭಿಸಲಾಗಿತ್ತು. ಇದಕ್ಕೆ ಸಹಸ್ರಾರು ಬೆಂಗಳೂರಿನ ನಾಗರಿಕರು ಭಾಗವಹಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು. ಸಂಸದ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಈ ಯೋಜನೆಯ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಸ್ಟೀಲ್ ಫ್ಲೈಓವರ್ ರದ್ದಾಗಿರೋದ್ರಿಂದ ಆ ದಾರಿಯುದ್ದಕ್ಕೂ ಸಾವಿನ ಕ್ಷಣಗಣನೆ ಮಾಡಿಕೊಂಡು ಉಸಿರು ಬಿಗಿ ಹಿಡಿದು ತೂಗಾಡುವುದನ್ನೇ ನಿಲ್ಲಿಸಿದ್ದ ವೈವಿಧ್ಯಮಯ ಮರಗಳು ಮತ್ತೆ ಉಸಿರಾಡಲು ಆರಂಭಿಸಿದೆ. ಆದ್ರೆ ಈಗ ಎಲಿವೇಟೆಡ್ ರಸ್ತೆ ಬರ್ತಿರೋದ್ರಿಂದ ಮತ್ತೆ ಅವುಗಳ ನಾಶಕ್ಕೆ ದಿನಗಣನೆ ಆರಂಭವಾದ್ರೂ ಅಚ್ಚರಿ ಇಲ್ಲ. ಇದೊಂಥರ ನಮ್ ಸಿದ್ದು ಅವ್ರದ್ದು ಗಿಮಿಕ್ ಇರ್ಬೇಕು. ಎಲ್ರು ಸ್ಟೀಲ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಡೀಲ್ ಅಂತ ಬಡ್ಕೊಂತ ಇದ್ರೆ ಅಲ್ಲಿಗೆ ಅದನ್ನ ಕ್ಯಾನ್ಸಲ್ ಮಾಡಿ ಬಿಸಾಕ್ಬಿಟ್ರು. ಈಗ ಬಿಜೆಪಿ ಅವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಮುಂಚೆ ಸ್ಟೀಲ್ ಫ್ಲೈಓವರ್ ಬದಲು ಎಲಿವೇಟೆಡ್ ರೋಡ್ ಅನ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಏನೇನ್ ಗತಿ ಕಾಣಿಸ್ತಾರೋ ಗೊತ್ತಿಲ್ಲ. ನೋಡೋಣ ಇನ್ನು ಏನೆಲ್ಲ ಆಗತ್ತೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನೆಲ್.